ಇದೇ ಸೆಪ್ಟೆಂಬರ್ 22ರಿಂದ ರಾಜ್ಯ ಸರ್ಕಾರದ ನಿರ್ಧಾರವಾಗಿರುವಂತಹ ಜಾತಿ ಗಣತಿ ಸಮೀಕ್ಷೆಗೆ ಈಗಾಗಲೇ ಬೇಕಾದಷ್ಟು ಸಮುದಾಯದಿಂದ ಬೇಕಾದಷ್ಟು ಪ್ರಬಲವಾದಂತಹ ವಿರೋಧ ವ್ಯಕ್ತವಾಗ್ತಾ ಇದೆ. ಇದೀಗ ಒಕ್ಕಲಿಗರ ಎಂಟ್ರಿ ರಾಜ್ಯದಲ್ಲಿ ಭುಗಿಲೆದ್ದಿದೆ. ಜಾತಿ ಗಣತಿ ಜ್ವಾಲಾಮುಖಿ. ಇವತ್ತು ಒಕ್ಕಲಿಗ ಸಮಾಜದಿಂದ ಸಮಾಲೋಚನೆ ಸಭೆ ನಡೀತಾ ಇದೆ. ಒಕ್ಕಲಿಗ ಸಮುದಾಯದಿಂದ ಹೈ ವೋಲ್ಟೇಜ್ ಮೀಟಿಂಗ್ ಇವತ್ತು. ಆದಿಚುಂಚನಗಿರಿ ಶ್ರೀಗಳು ನಿರ್ಮಲಾನಂದನಾಥ ಸ್ವಾಮೀಜಿ ನೇತೃತ್ವದಲ್ಲಿ ಸಭೆ ನಡೀತಾ ಇದೆ. ವಿಜಯನಗರದ ಆದಿಚುಂಚನಗಿರಿ ಮಠದಲ್ಲಿ ಮೀಟಿಂಗ್ ಆಗ್ತಾ ಇದೆ. ಬೆಳಗ್ಗೆ 11 ಗಂಟೆಗೆ ನಡೆಯಲಿರುವಂತಹ ಮಹತ್ವದ ಸಭೆ ಇದು. ಇದರಲ್ಲಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು, ಡಿಸಿಎಂ ಡಿಕೆಶಿ, ವಿಪಕ್ಷ ನಾಯಕ ಆರ್ ಅಶೋಕ್, ಸದಾನಂದ ಗೌಡ, ಒಕ್ಕಲಿಗ ಸಮುದಾಯದ ಶಾಸಕರು, ಸಂಸದರು ಭಾಗಿಯಾಗ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ಜ್ವಾಲಾಮುಖಿಯಾಗಿ ಭುಗಿಲೆದ್ದಿದೆ ಈ ಒಂದು ಜಾತಿ ಗಣತಿ ರಾಜ್ಯದಲ್ಲಿ. ಒಕ್ಕಲಿಗ ಸಮಾಜದಿಂದ ಸಮಾಲೋಚನೆ ಸಭೆ ಇವತ್ತು. ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಆಗ್ತಾ ಇದೆ. ನಿರ್ಮಲಾನಂದನಾಥ ಸ್ವಾಮೀಜಿ ನೇತೃತ್ವದಲ್ಲಿ ಸಭೆ ನಡೀತಾ ಇದೆ ವಿಜಯನಗರದ ಆದಿಚುಂಚನಗಿರಿ ಮಠದಲ್ಲಿ. ಈಗಾಗಲೇ ಜಾತಿ ಗಣತಿ ಸಮೀಕ್ಷೆ, ಏನಿವರು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಅಂತ ಕರೀತಾ ಇದ್ದಾರೆ, ಬೇಕಾದಷ್ಟು ಜಾತಿ ಮತ್ತು ಉಪಜಾತಿಗಳನ್ನು ಹಿಂದೂ ಧರ್ಮದ್ದು ಕ್ರೈಸ್ತ ಧರ್ಮದ ಜೊತೆಗೆ ಸೇರಿಸಿ ಬಿಡುಗಡೆ ಮಾಡಿರುವಂತಹ ಪಟ್ಟಿ ಏನಿದೆ, ಇದರ ವಿರುದ್ಧವಾಗಿ ಒಂದು ರೀತಿಯಾದಂತಹ ಆಕ್ರೋಶ ಮತ್ತು ಇದು ಸಂಪೂರ್ಣವಾಗಿ ಅವೈಜ್ಞಾನಿಕ ಅನ್ನುವಂಥ ಒಂದು ಕೂಗು ವಿರೋಧ ಒಂದು ಕಡೆಯಾದರೆ, ಈ ಒಂದು ಸಮಾಜದ ಈ ಒಂದು ಸಮಾಜದಲ್ಲಿ ಯಾವ ರೀತಿಯಲ್ಲಿ ಜಾತಿಗಳನ್ನು ಬರೆಸಬೇಕು ಕಲಂ ಎಂಟ್ರಿ ಮಾಡಿಸುವಾಗ, ಸಮೀಕ್ಷೆಗೆ ಬಂದಾಗ ಇದೆಲ್ಲವೂ ಕೂಡ ನಿರ್ಧಾರ ಆಗಬೇಕಾಗಿದೆ. ಒಂದು ರೀತಿ ಗೊಂದಲ ಸೃಷ್ಟಿಯಾಗ್ಬಿಟ್ಟಿದೆ, ಕನ್ಫ್ಯೂಸ್ ಆಗಿಬಿಟ್ಟಿದ್ದಾರೆ ಜನ, ಅದು ಜಾತಿವಾರು ಸಮುದಾಯವಾರು. ಹೀಗಾಗಿ ಎಲ್ಲವನ್ನ ಸರಿಪಡಿಸುವಂಥ ಕೆಲಸ ಸರ್ಕಾರದ ಮೇಲೆ ಏನೇ ಒತ್ತಡ ಬಂದರೂ ಕೈ ಬಿಡುವಂತಹ ಅಥವಾ ಮುಂದೂಡುವಂತಹ ಯಾವ ಲಕ್ಷಣವೂ ಕಾಣಿಸ್ತಾ ಇಲ್ಲ. ಹೀಗಾಗಿ ಸಮಾಜದಲ್ಲೇ ಸಮುದಾಯದಲ್ಲೇ ಒಂದು ರೀತಿಯಾದಂತಹ ಕ್ಲಾರಿಟಿ ಕೊಡಬೇಕಾಗಿದೆ, ಸ್ಪಷ್ಟತೆ ಕೊಡಬೇಕಾಗಿದೆ. ಏನನ್ನು ಎಂಟ್ರಿ ಮಾಡಿಸ್ಬೇಕು, ಯಾವ ರೀತಿಯಾದಂಥ ದಾಖಲೆಗಳನ್ನು ಕೊಡಬೇಕು, ಇದೆಲ್ಲವೂ ಕೂಡ ಸಮಾಜದಲ್ಲಿರುವಂಥ ಅವರ ಜಾತಿಯ ಸಮುದಾಯದವರಿಗೆ ಒಂದು ರೀತಿ ಸ್ಪಷ್ಟ ಚಿತ್ರಣ ಕೊಡಬೇಕಾಗಿದೆ. ಹೀಗಾಗಿ ಇಲ್ಲಿಯ ತನಕ ವಾಲ್ಮೀಕಿ ಸಮುದಾಯದವರದಾಯಿತು, ವೀರಶೈವ ಲಿಂಗಾಯತ ಸಮಾಜದವರು ಒಂದು ರೀತಿ ಸಮಾವೇಶವನ್ನು ಮಾಡಿ ಗೊಂದಲವನ್ನು ಪರಿಹರಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಈ ಮಧ್ಯೆ ಈ ಒಂದು ಸಮೀಕ್ಷೆಯ ಜಟಾಪಟಿಗೆ ಇದೀಗ ಒಕ್ಕಲಿಗರ ಎಂಟ್ರಿ ಆಗ್ತಾ ಇದೆ. ಈ ಸಮುದಾಯದ ಪ್ರಮುಖ ಶ್ರೀಗಳು ಅವರಿಂದ ಈ ಒಂದು ಸಭೆ ನಡೀತಾ ಇದೆ. ಜಾತಿ ಗಣತಿ ಸಮೀಕ್ಷೆಗೆ ಇನ್ನೊಂದು ದಿನವೇ ಬಾಕಿ ಇರುವಂಥ ಹಿನ್ನೆಲೆ, ಹೀಗಾಗಿ ಒಕ್ಕಲಿಗ ನಾಯಕರಿಗೆ ಸಭೆಗೆ ಆಗಮಿಸುವಂತೆ ಆಹ್ವಾನ ಹೋಗಿದೆ. ಇಂದಿನ ಸಭೆಯಲ್ಲಿ ಭಾಗಿಯಾಗುವ 3 ಪಕ್ಷದ ಒಕ್ಕಲಿಗ ನಾಯಕರು, ಸರ್ವ ಪಕ್ಷದವರು ಜಾತಿ ಗಣತಿ ವಿಚಾರವಾಗಿ ಚರ್ಚೆ ಮಾಡಲಿದ್ದಾರೆ. ಒಕ್ಕಲಿಗ ನಾಯಕರು ಸಭೆಯಲ್ಲಿ ಒಕ್ಕಲಿಗ ಸಮುದಾಯದ ನಿಲುವಿನ ಬಗ್ಗೆ ಮಾತುಕತೆ ಆಗಲಿಕ್ಕಿದೆ. ಜಾತಿ ಗಣತಿ ಸಮೀಕ್ಷೆಗೆ ಇನ್ನು ಒಂದೇ ದಿನ ಬಾಕಿ ಇರುವಂಥದ್ದು. ಇವತ್ತು 20, ಸಮೀಕ್ಷೆ ಆರಂಭವಾಗುವಂಥದ್ದು 22. ಹೀಗಾಗಿ ಒಕ್ಕಲಿಗ ಸರ್ವಪಕ್ಷದ ನಾಯಕರಿಗೂ ಕೂಡ ಆಹ್ವಾನ ಹೋಗಿದೆ. 3 ಪಕ್ಷದವರು ಭಾಗಿಯಾಗ್ತಾ ಇದ್ದಾರೆ. ಜಾತಿ ಗಣತಿ ವಿಚಾರವಾಗಿ ಚರ್ಚೆ ಮಾಡಲಿದ್ದಾರೆ. ಒಕ್ಕಲಿಗ ಸಮುದಾಯದ ನಿಲುವಿನ ಬಗ್ಗೆ ಮಾತುಕತೆ ಮಾಡಿ ಒಂದು ಸ್ಪಷ್ಟವಾದಂಥ ನಿರ್ಧಾರಕ್ಕೆ ಬರಲಿದ್ದಾರೆ. ಸರ್ವಪಕ್ಷದ ಒಕ್ಕಲಿಗ ನಾಯಕರು, ಕಾಂಗ್ರೆಸ್ನಿಂದ ಡಿಕೆಶಿ ಅವರು, JDSನಿಂದ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರೇ ಭಾಗಿಯಾಗ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರು, ಬಿಜೆಪಿಯಿಂದ ವಿಪಕ್ಷ ನಾಯಕರಾದಂಥ ಆರ್ ಅಶೋಕ್, ಸದಾನಂದ ಗೌಡರು ಎಲ್ಲರೂ ಕೂಡ, ಈ ಸಮುದಾಯದ ಪ್ರಮುಖ ಪ್ರಬಲ ನಾಯಕರೆಲ್ಲರೂ ಕೂಡ ಭಾಗಿಯಾಗ್ತಾ ಇದ್ದಾರೆ. ಕನ್ಫ್ಯೂಷನ್ ಬೇಡ, ಒಂದು ಸ್ಪಷ್ಟ ನಿರ್ಧಾರಕ್ಕೆ ಬರಬೇಕು, ಏನೆಲ್ಲ ದಾಖಲೆಗಳು ಮಾಹಿತಿಗಳು ಕೊಡಬೇಕು ಅನ್ನುವಂಥ ಕಾರಣಕ್ಕೆ ಇವತ್ತು 20ನೇ ತಾರೀಕು, 22ರಿಂದ ಈ ಒಂದು ಸಮೀಕ್ಷೆ ಆರಂಭವಾಗ್ತಾ ಇದೆ. ನಾಳೆ ಒಂದೇ ದಿನ ಬಾಕಿ ಇರುವಂಥದ್ದು. ಹೀಗಾಗಿ ಇವತ್ತೇ ಸಭೆಯನ್ನು ಮಾಡಿ ಎಲ್ಲ ನಿರ್ಣಯಗಳನ್ನ ಕೈಗೊಳ್ಳುವಂಥ ನಿರ್ಧಾರಕ್ಕೆ ಒಕ್ಕಲಿಗ ಸಮುದಾಯ ಬಂದಿರುವಂಥದ್ದು. ಇದಕ್ಕಾಗಿ ಆದಿಚುಂಚನಗಿರಿ ಶ್ರೀಗಳು, ನಿರ್ಮಲಾನಂದನಾಥ ಸ್ವಾಮಿಗಳು, ಈ ಸಮುದಾಯದ ಪ್ರಮುಖರು, ಅವರು ಈ ಒಂದು ಸಭೆಯ ನೇತೃತ್ವವನ್ನು ವಹಿಸ್ತಾ ಇದ್ದಾರೆ. ಅವರ ಸಮ್ಮುಖದಲ್ಲಿ ಎಲ್ಲ ನಾಯಕರು ಒಂದು ನಿರ್ಧಾರವನ್ನು ಮಾಡಿ ಈ ಒಂದು ಒಕ್ಕಲಿಗ ಸಮುದಾಯ ಯಾವ ನಿಲುವನ್ನು ತಡೆಯಬೇಕು, ಅಂದರೆ ಯಾವ ನಿಲುವಲ್ಲಿ ಯಾವ ನಿರ್ಣಯವನ್ನು ಮಾಡಿಕೊಂಡು ಮುಂದುವರಿಬೇಕಾಗುತ್ತೆ ಈ ಒಂದು ಜಾತಿ ಗಣತಿ ಸಮೀಕ್ಷೆಯಲ್ಲಿ ಅನ್ನುವಂಥ ನಿರ್ಧಾರಕ್ಕೆ ಇವತ್ತು ಸರ್ವಪಕ್ಷದ ಒಕ್ಕಲಿಗ ನಾಯಕರು ಭಾಗಿಯಾಗಿ ಚರ್ಚೆ ಮಾಡಿ ಜಾತಿ ಗಣತಿ ವಿಚಾರವಾಗಿ ಒಂದು ನಿರ್ಧಾರಕ್ಕೆ ಬರ್ತಾ ಇದ್ದಾರೆ. ಯಾವ ಒತ್ತಡಕ್ಕೂ ಮಣಿತಾ ಇಲ್ಲ, ಕನ್ಫ್ಯೂಷನ್ಸ್ ಬೇಡ, ಗೊಂದಲ ಬೇಡ. ಜಾತಿ ಕಾಲಂನಲ್ಲಿ ಏನನ್ನು ಬರೆಸಬೇಕು, ಬೇರೆ ಧರ್ಮದವರ ಸಂಖ್ಯೆ ಹೆಚ್ಚಾಗತ್ತೆಯೇ ಹೊರತು ನಾವು ನಮ್ಮ ಜಾತಿಯನ್ನು ಹೀಗೆ ಹೇಳಬೇಕು, ಹಾಗೆ ಅಲ್ಲಿ ಅವರು ನಮೂದೆ ಮಾಡಿಕೊಳ್ಬೇಕು. ಬೇರೆ ಹಾಕಿದಾಗ ಸಮುದಾಯದ ಸಂಖ್ಯೆ ಕಡಿಮೆ ಆಗುತ್ತೆ, ಬಲ ಕಡಿಮೆ ಇದೆ ಎನ್ನುವಂಥ ಒಂದು ಸಂದೇಶ ಹೋಗುತ್ತೆ. ಅದಕ್ಕೆ ನಾವು ಅವಕಾಶವನ್ನು ಮಾಡಿಕೊಡಬಾರ್ದು. ಹೀಗಾಗಿ ಎಲ್ಲರೂ, ಇಡೀ ಒಕ್ಕಲಿಗ ಸಮುದಾಯ ಒಂದೇ ಒಂದು ವಿಚಾರ, ಅಂದರೆ ಮಾಹಿತಿ ಏನು ಕೊಟ್ಟಿರ್ತಾರೆ ಅದನ್ನೇ ಬರೆಸಬೇಕು.
ಏನೇ ನಮೂದೆ ಮಾಡಿಸ್ಬೇಕು ಅಂತ ಎಲ್ಲರೂ ಅದನ್ನೇ ಮಾಡಬೇಕು, ಒಗ್ಗಟ್ಟು ಪ್ರದರ್ಶನ ಆಗಬೇಕು. ಆಗ ಮಾತ್ರವೇ ಸಮುದಾಯದ ಸಂಖ್ಯೆ ಮತ್ತು ಸಂಖ್ಯಾಬಲ ಸರ್ಕಾರಕ್ಕೆ ಗೊತ್ತಾಗಲಿಕ್ಕೆ ಸಾಧ್ಯ. ಇಲ್ಲದಿದ್ದರೆ ಈ ಗೊಂದಲದ ಮಧ್ಯೆ ಬೇರೆ ಧರ್ಮದ ಅನ್ಯಧರ್ಮೀಯರ ಸಂಖ್ಯೆ ಹೆಚ್ಚಾಗ್ಬಿಡುತ್ತೆ, ನಮಗೆ ಸಿಗಬೇಕಾದಂತಹ ಸವಲತ್ತುಗಳಾದಿಯಾಗಿ ಯಾವುದೂ ಕೂಡ ನಮಗೆ ದೊರೆಯೋದಿಲ್ಲ ಅನ್ನುವಂಥ ಒಂದು ನಿರ್ಣಯಕ್ಕೆ ಬಹುಶಃ ಬಹುತೇಕ ಇವತ್ತು ಒಂದು ಸ್ಪಷ್ಟ ನಿರ್ಧಾರಕ್ಕೆ ಒಕ್ಕಲಿಗ ಸಮುದಾಯ ಕೂಡ ಬರಲಿಕ್ಕಿದೆ.